वर्चिता ह्रींकारी ह्रीमती हृद्या हेयोपादेयवर्चिता राजराजार्चिता राज्ञी रम्या राजीवलोचना रञ्जनी रमणीरस्या रणत्किङ्किणी मेखला रमा राकेन्दुवदना रतिरूपा रतिप्रिया रक्षाकरी राक्षसग्नि रामा रमणलम्पटा काम्या कामकलारूपा कदम्ब कुसुमप्रिया कल्याणी जगती कन्दा करुणा रससागरा कलावती कलालापा कान्ता कादम्बरी प्रिया वरदा वामनयना वारुणी मदव्यूहला विश्वाधिका वेदवेद्या विन्ध्याचल निवासिनी विधात्री वेद जननी विष्णुमाया विलासिनी क्षेत्र स्वरूपा क्षेत्रेशी क्षेत्र क्षेत्रज्ञपालिनी क्षय वृद्धि विनिर्मुक्ता क्षेत्रपाल समर्चिता विजया विमला वन्द्या वन्दारुजन वत्सला वाग्वादिनी वामकेशक्तिमयी सर्वमंगला सद्गति प्रदा सर्वेश्वरी सर्वमयी. ಮುಖ್ಯ ಅತಿಥಿಗಳು ಮತ್ತು ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಧಾರಾಣಿ ಮುರುಗೆ ಸಂಗಮ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿಯವರಿಗೆ ಶ್ರೀಮತಿ ಚಂದ್ರಕಲಾ ಮನ್ನಾಪುರ ಅವರು ಬಂದು ಪುಷ್ಪವನ್ನು ಸಮರ್ಪಿಸಬೇಕಂತ ಕೇಳ್ಕೊಳ್ತೇನೆ. ಶ್ರೀಮತಿ ಚಂದ್ರಕಲಾ ಮನ್ನಾಪುರ ಅವರು ಬಂದು ಪುಷ್ಪವನ್ನು ಸಮರ್ಪಿಸಬೇಕು. ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಗುರುಮಾಂತಪ್ಪಗಳ ಪಾದ ಅಡಿಗಾವರಲ್ಲಿ ನನ್ನ ಹಣೆಯನ್ನು ಪಣಮಟ್ಟು ಶ್ರೀ ಶ್ರೀ ದುರ್ಗಾ ಪೂಜಾ ಕಾಮಗಾರಿ ಸಮಿತಿ ಹಮ್ಮಿಕೊಂಡಿರುವಂತಹ ಸಾಯಿ ಬಡಾವಣೆಯಲ್ಲಿ ಈ ಇಂದಿನ ವಿಶೇಷ ಪೂಜೆಗೆ ನಮ್ಮ ದಂಪತಿಗಳನ್ನು ನನ್ನ ಮತ್ತು ನನ್ನ ಶ್ರೀಮತಿ ಅವರನ್ನು ಆಹ್ವಾನ ಮಾಡಿದ್ದಕ್ಕಾಗಿ ಸಾಯಿ ಬಡಾವಣೆಯ ಎಲ್ಲ ಗುರು ಹಿರಿಯರಲ್ಲಿ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಮೊದಲು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಸನ್ಮಾನಗಳು ಜವಾಬ್ದಾರಿಯನ್ನು ಹೆಚ್ಚಿಸುತ್ತವೆ ಎಂಬ ವಾಕ್ಯದಂತೆ ಇವತ್ತೆಲ್ಲ ಬಡಾವಣೆಯ ಗುರು ಹಿರಿಯರು, ತಂದೆ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ನಮ್ಮ ಮತ್ತು ನನ್ನ ಶ್ರೀಮತಿಯರನ್ನು ನೀವು ಸನ್ಮಾನಿಸಿರಿ, ಭಾರವನ್ನು ಹೆಚ್ಚು ಮಾಡಿರಿ. ಅತ್ಯಂತ ಪ್ರಾಮಾಣಿಕವಾಗಿ ನಾವು ಸಾಯಿ ಬಡಾವಣೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳ್ತಾ ಇದು ಸಾಯಿ ಬಡಾವಣೆ ಬೇರೆ ಇರ್ಬೋದು, ಆದರೆ ಇದು ನಗರಸಭೆ ವ್ಯಾಪ್ತಿ ಒಳಗೆ ವಾರ್ಡ್ ನಂಬರ್ 30 ಬರುತ್ತೆ. ಇದು ಕೂಡ ನಮ್ಮ ಬಡಾವಣೆ ಏನಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿರಿ, ರೋಡ್ ಇರ್ಬೋದು, ಸ್ವಲ್ಪ ಡ್ರೈನೇಜ್ ಇರ್ಬೋದು, ಅವುಗಳ ಸ್ವಲ್ಪ ಅನುದಾನದ ಬಂದಾಗ ಅದು ಮಾಡಲಿಕ್ಕೆ ಸಾಧ್ಯ ಐತಿ. ಆದರೆ ಒಂದೊಂದು ಸಣ್ಣ ಕೆಲಸಗಳನ್ನು ಅಧ್ಯಕ್ಷರು ತುರ್ತು ಮಾಡಲು ಸಾಧ್ಯ ಐತಿ. ಅವುಗಳಲ್ಲಿ ಆದಂಥ ಬೀದಿ ದೀಪ ಇರ್ಬೋದು, ನಿಮ್ಮ ಗಾರ್ಡನ್ ಶುಚಿಗೊಳಿಸಿ ಅವಕ್ಕೆ ಏನಾರ ಬಾಕ್ ಹಾಕುವ ಇರ್ಬೋದು, ಅವುಗಳನ್ನು ಬೆರಳೆಣಿಕೆ ದಿವಸಗಳಲ್ಲೇ ಪ್ರಾಮಾಣಿಕವಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಆಮೇಲೆ ನೀವು ನಮ್ಮಿಂದ ಏನು ಕೆಲಸಗಳನ್ನು ನೀವು ಕನಸ್ಕೊಂಡಿರಿ ಅದನ್ನು ಕಾಯ ವಾಚ ಮನಸ್ಪೂರ್ವಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮೆಲ್ಲ ಕೆಲಸಗಳನ್ನು ನಾವು ಮಾಡಿಕೊಡ್ತೀನಿ ಅಂತ ಹೇಳಲು ಇಚ್ಛೆ ಪಡ್ತೇನೆ. ನಾವು ನಿಮ್ಮೊಂದಿಗೆ ಸದಾ ಇರ್ತೀವಿ. ನಿಮ್ಮ ಬಡಾವಣೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಮನೆಗೆ ಬರ್ಬೋದು, ನಮ್ಮ ಸಂಪರ್ಕಿಸ್ಬೋದು. ತುರ್ತು ಆಗುವ ಕೆಲಸಗಳನ್ನು ಅಲ್ಲೇ ಆ ಕೆಲಸಗಳನ್ನು ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ನೀವು ಹೇಳಿದಂಗೆ ಡ್ರೈನೇಜು, ರೋಡಿನ ವಿಷಯಗಳು ಸ್ವಲ್ಪ ಹೆಚ್ಚಿನ ಅನುದಾನಗಳು ಬೇಕಾಗ್ತಾವೆ. ನಾವು ಕೂಡ ನೀವು ನಾಳೆ ಎಲ್ಲ ಬಡಾವಣೆಯವರು ಸೇರಿ ನಿಮ್ಮದೊಂದು ಮನವಿ ಕೊಡ್ತೀನಿ ಅಂತ ಹೇಳಿರಿ. ಆ ಮನವಿಗಳಲ್ಲಿ ತುರ್ತು ಆಗುವಗಳನ್ನು ನಾಳೆ ಅಥವಾ ನಾಳೆ 2 ದಿವಸದಲ್ಲಿ ತುರ್ತು ನಮ್ಮ ಕೈಲಿ ಯಾವ್ದು ಮಾಡೋಕ್ಕೆ ಸಾಧ್ಯ ಐತಿ ಅದನ್ನು ಮಾಡಿಕೊಡ್ತೀವಿ. ಆಮೇಲೆ ತುರ್ತು ಆಗಲಾರ್ದನ್ನು ಸ್ವಲ್ಪ ಶಾಸಕರ ಗಣನೆಗೆ ತೊಂಬಂದು ಅನುದಾನ ಬಂದಾಗ ಹೆಚ್ಚಿನ ಬೇಡಿಕೆಯನ್ನಿಟ್ಟು ಮತ್ತು ಹೆಚ್ಚಿನ ಪ್ರಯತ್ನವನ್ನು ಮಾಡಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತೇವೆ ಅಂತ ಹೇಳ್ತಾ ಸನ್ಮಾನಿಸಿದ್ದಕ್ಕಾಗಿ ಮತ್ತೊಮ್ಮೆ ಮರುಮೊಗದೊಮ್ಮೆ ಎಲ್ಲ ಬಡಾವಣೆಯ ಹಿರಿಯರಿಗೂ ಹಾಗೂ ಆತ್ಮೀಯರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರಿಗೆ ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಎಲ್ಲ ಸಾಯಿ ಬಡಾವಣೆಯ ನಾಗರಿಕರಿಗೆ ಅವರ ಬೇಡಿಕೆಗಳಿಗೆ ಸ್ಪಂದಿಸಿ, ಸರ್ ಯಾವಾಗಲೂ ನಮ್ಮ ಜೊತೆಗಿರ್ತೀರಾ, ನಾವು ಹೇಳಿದಂಥ ಕೆಲಸಗಳಿಗೆ ನೀವು ಸ್ಪಂದಿಸ್ತೀರಿ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಎಷ್ಟು ಸಾಧ್ಯವಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡಿ. ಈಗಾಗಲೇ ನೀವು ಹೇಳಿದಂತೆ ಈ ಗಾರ್ಡನ್ನು ಮತ್ತು ಇನ್ನಿತರ ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಎಲ್ಲ ನೀವು ಹೇಳಿದಂತೆ ಇದು ಒಂದು
ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಬಸವನಗರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಾಯಿ ಬಡಾವಣೆ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸೌಲಭ್ಯಗಳು ಒದಗಿಕೊಟ್ರೆ ಸಾಕು ಸರ್, ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿರ್ತೀವಿ ಅನ್ನುವಂಥ ಮಾತನ್ನು ಈ ಎಲ್ಲ ಬಡಾವಣೆಯ ಸದಸ್ಯರ ಮೂಲಕ ತಮಗೆ ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಒಂದು ಪ್ರೀತಿಯ ಕರೆಗೆ ಹೋಗೋಟ್ಟು ಬಂದಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೊನೆಯದಾಗಿ ಕೊನೆಯ ಘಟ್ಟ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಸತತ ಅದು ಮತ್ತು ಇದ್ರದ್ದೊಂದು ಮುಗಿಸ್ಬಿಡೋದು ಚೈನದ್ದು ಬಂಗಾರದ್ದು ಕ್ಲಿಯರ್ ಮಾಡೋದು ಮತ್ತು